ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯದ ಜೊತೆ ಗುರುವಿನ ಅನುಗ್ರಹ ಬೇಕು. ಗುರು ಧನಕಾರಕ, ಪುತ್ರಕಾರಕ, ಜ್ಞಾನಕಾರಕ, ಜೀವಕಾರಕ ಇವೆಲ್ಲ ವಿಚಾರಗಳನ್ನು ನೋಡ್ತೀವಿ. ಗುರುವಿನ ಅನುಗ್ರಹ ಬೇಕು. ನನ್ನ ಜಾತಕದಲ್ಲಿ ಗುರು ಬಲ ಇಲ್ಲ. ಇದೊಂದು ಕಾರ್ಯ ನಿಮಗೆ ಗುರುವಿನ ಅನುಗ್ರಹದ ಜೊತೆ ಪೂರ್ವಜನ್ಮದ ಸುಕೃತ ಕರ್ಮವನ್ನು ಕೂಡ ನಷ್ಟವನ್ನು ಅಂದರೆ ತೆಗೆದಾಕ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಆ ಕೆಲಸವಾದರೂ ಏನು? ಕೊನೆಯ ಭಾಗದಲ್ಲಿ ನೋಡಿ ನಾನು ತಿಳಿಸ್ಕೊಡ್ತೇನೆ. ಗುರುವಾರ ಈ ದಿನ ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಗುರುವಾರ ಈ ದಿನ ದ್ವಿತೀಯ ತಿಥಿ, ಕೃಷ್ಣ ಪಕ್ಷ, ಶೂಲ ಯೋಗ ಇರತಕ್ಕಂಥದ್ದು, ಗರಜ ಹಾಗೆ ವಾಣಿಜ್ಯ ಕರ್ಣ ಇರತಕ್ಕಂಥ ಸಮಯ. ಚಂದ್ರ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ 8 ಗಂಟೆ 16 ನಿಮಿಷದವರೆಗೂ ಇದ್ದು, ತದನಂತರ ಹಸ್ತ ನಕ್ಷತ್ರ ಕನ್ಯಾ ರಾಶಿಗೆ ಪ್ರವೇಶ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 2 ಗಂಟೆ 1 ನಿಮಿಷದಿಂದ 3 ಗಂಟೆ 30 ನಿಮಿಷದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 6 ಗಂಟೆ 35 ನಿಮಿಷದಿಂದ 8 ಗಂಟೆ 4 ನಿಮಿಷದವರೆಗೂ. ಗುಳಿಕ ಕಾಲ ಬೆಳಗ್ಗೆ 9 ಗಂಟೆ 33 ನಿಮಿಷದಿಂದ 11 ಗಂಟೆ 2 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ 10 ಗಂಟೆ 36 ನಿಮಿಷದಿಂದ 11 ಗಂಟೆ 22 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ 3 ಗಂಟೆ 16 ನಿಮಿಷದಿಂದ 4 ಗಂಟೆ 3 ನಿಮಿಷದವರೆಗೂ ಕೂಡ. ಸ್ನೇಹಿತರೆ, ಚಂದ್ರ ಹಸ್ತ ನಕ್ಷತ್ರ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ಹಾದು ಹೋಗಬೇಕಾದ್ರೆ ಯಾರಿಗೆ ಯಾವ ಫಲ ಸಿಗುತ್ತೆ ನೋಡ್ಕೊಂಬರೋಣ. ಮೊದಲು ಮೇಷ ರಾಶಿಯವರ ಫಲ. ಸ್ವತಃ 4ರ ಅಧಿಪತಿಯಾಗಿರ್ತಕ್ಕಂಥದ್ದು 6ರ ಸ್ಥಾನದಲ್ಲಿದ್ದಾನೆ. ಈ ದಿನ ತಾವು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಹೆಚ್ಚಿನದಾಗಿ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೋಬೇಕಾಗತ್ತೆ. ಮತ್ತು ನೀವು ಹಣಕಾಸು ವಹಿವಾಟುಗಳು ಸ್ವಲ್ಪ ಸಾಲ ಬಾಧೆ ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತೆ. ಆದರೆ ಬ್ಯಾಂಕಿಂಗ್ ವಿಚಾರಗಳಲ್ಲಿ, ಹಾಗೆ ಕೃಷಿಯ ವಿಚಾರಗಳಲ್ಲಿ, ಮನೆ ಮತ್ತೊಂದು ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅದರ ಸಾಲ ಅಥವಾ ಕಟ್ತಕ್ಕಂಥದ್ದು, ಬ್ಯಾಂಕಿಂಗ್ ಸೆಕ್ಟರಲ್ಲಿರ್ತಕ್ಕಂಥದ್ದು ಸಾಲ ಸೌಲಭ್ಯವನ್ನು ಪಡಿತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಕೆಲಸದಲ್ಲಿ ಸ್ವಲ್ಪ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾಫಲ ಇರತಕ್ಕಂಥದ್ದು ಇರುತ್ತೆ. ಕೋಪವನ್ನು ನಿಯಂತ್ರಣದಲ್ಲಿ ಮಾಡಿಕೊಂಡು ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ, ವ್ಯಾಪಾರಸ್ಥರಿಗೆ ಶುಭ ಇರತಕ್ಕಂಥದ್ದು, ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಈಗೋ ಕ್ಲಾಶಸ್ ಸಿಗ್ತಕ್ಕಂಥದ್ದು ಕಾಣ್ತಕ್ಕಂಥದ್ದು ಇದೆ. ಬಟ್ ಚಂದ್ರನ ಆರಾಧನೆ ಶುಭವನ್ನು ತರುತ್ತೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಸ್ವಲ್ಪ ಕ್ರಿಯೇಟಿವ್ನೆಸ್ ಜಾಸ್ತಿ ಇರ್ತದೆ, ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ, ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ, ಹಾಗೆ ಚಾಲಕರಿಗೆ, ಸ್ಪೋರ್ಟ್ಸ್ ಫೀಲ್ಡ್ ಇರತಕ್ಕಂಥವ್ರಿಗೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ಆರೋಗ್ಯದಲ್ಲಿ ಸುಸ್ಥಿರವಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಕಾಣಿಸುತ್ತೆ. ಬುದ್ಧಿಶಕ್ತಿ ಕೂಡ ತುಂಬ ಫಾಸ್ಟಾಗಿ ವರ್ಕ್ ಆಗ್ತಕ್ಕಂಥದ್ದು, ವ್ಯಾಪಾರದ ಮನೋಧರ್ಮ ಇರತಕ್ಕಂಥದ್ದು. ಎಲ್ಲ ಕ್ಷೇತ್ರ ಫಲದವ್ರಿಗೂ ಕೂಡ ವೃಷಭ ರಾಶಿಯವರಿಗೆ ಇದನ್ನು ಒಳ್ಳೆಯದಾಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಶುಭವಾಗಲಿ ಕೂಡ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರು ಹಣಕಾಸು ವಹಿವಾಟುಗಳು ಆಗಿರ್ಬೋದು ಅಥವಾ ತಾಳ್ತಕ್ಕಂಥ ನಿರ್ಧಾರಗಳಲ್ಲಿ ಆಗಿರ್ಬೋದು, ಸರಿಯಾದಂಥ ನಿರ್ಧಾರಗಳು ನಿಮ್ಮನ್ನು ಜೆನ್ಯೂನಾಗಿ ಹಣಕಾಸು ವಹಿವಾಟುಗಳನ್ನು ಚೆನ್ನಾಗಿ ಮಾಡುತ್ತೆ. ಹಾಗೆ ಮನೆಯನ್ನು ನಿರ್ಮಾಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಸಾಲ ಮತ್ತೊಂದು ಆ ವಿಚಾರದಲ್ಲೂ ಕೂಡ ಹಿರಿಯರೊಟ್ಟಿಗೆ ಇವತ್ತು ಸಂಭಾಷಣೆಯನ್ನು ಮಾತಾಡ್ತಕ್ಕಂಥದ್ದು ಸಹಿತವಾಗಿ ಖಂಡಿತವಾಗಿದೆ. ಮಿಥುನ ರಾಶಿಯವರು ತಮ್ಮ ಆಸ್ತಿಯನ್ನು ಹೇಗೆ ಎಕ್ಸ್ಟೆಂಡ್ ಮಾಡಬೇಕು ಅಥವಾ ಹೇಗೆ ತನ್ನ ಒಂದು ಸ್ಥಳವನ್ನು ಭದ್ರತೆಯನ್ನು ಮಾಡ್ಕೋಬೇಕು ಅಂತಕ್ಕಂಥ ಮನೋಧರ್ಮದಲ್ಲಿ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸುತ್ತೆ. ಹಾಗೂ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲೂ ಕೂಡ ಉತ್ಕೃಷ್ಟತೆ ಇರತಕ್ಕಂಥ ದಿನವಾಗ್ತದೆ. ಮಿಥುನ ರಾಶಿಯವರು ಈ ದಿನ ನನ್ನ ಅನಿಸಿದ ಪ್ರಕಾರ ಒಂದು ಒಳ್ಳೆಯ ನಿರ್ಧಾರಗಳು ತಗೊಂಡ್ರೆ ಖಂಡಿತ ನಿಮ್ಮ ಬಾಳು ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ. ಶುಭವಾಗಲಿ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಖಂಡಿತ ಕಟಕ ರಾಶಿಯವ್ರಿಗೆ ಸಣ್ಣ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತದೆ. ಸ್ವಲ್ಪ ಮಟ್ಟಿಗೆ ಪ್ರಯಾಣಗಳಿರ್ತಕ್ಕಂಥ ದಿನ.
ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತದೆ. ಕೇವಲ ಕಮಿಷನ್ ಆಧಾರದಿಂದ ಬರತಕ್ಕಂಥ ಯಾವುದೇ ಕೆಲಸಗಳು ಕೂಡ ಶುಭತ್ವ ಇರತಕ್ಕಂಥ ದಿನ. ಸಣ್ಣ ಪ್ರಯಾಣಗಳೊಂದಿಗೆ ಇದರ ಲಾಭವನ್ನು ಪಡಿತಕ್ಕಂಥ ಸಾಧ್ಯತೆಯೂ ಕೂಡ ಇದೆ. ಖಂಡಿತ ಇದನ್ನು ಕಟಕ ರಾಶಿಯವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಆಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಾಧಾರಣ ಫಲ, ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭ ಫಲ. ಸಿಂಹರಾಶಿಯವರಿಗೆ ನೋಡಿ, 12ರ ಅಧಿಪತಿ 2ರ ಸ್ಥಾನದಲ್ಲಿ ತಾವು ಕುಟುಂಬಕ್ಕೋಸ್ಕರ ವಿನಿಯೋಗವನ್ನು ಮಾಡ್ತಕ್ಕಂಥ ಸಮಯ, ಕೆಲವೊಂದು ದಿನಸಿಗಳನ್ನು ಖರೀದಿ ಮಾಡ್ತಕ್ಕಂಥ ಸಮಯ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಹಾಗೂ ಹಣಕಾಸಿನ ಮೇಲೆ, ಕುಟುಂಬದ ಮೇಲೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ಸಮಯನೂ ಕೂಡ ಇದಾಗ್ತಕ್ಕಂಥಿರುತ್ತೆ. ಸ್ವಲ್ಪ ಮಟ್ಟಿಗೆ ವ್ಯಾಪಾರ ಚೆನ್ನಾಗಿರ್ತಕ್ಕಂಥದ್ದು ಇದರ ಸಿಂಹರಾಶಿಯವರಿಗೆ ತೋರಿಸ್ತದೆ. ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥ ದಿನ. ಖಂಡಿತ ಒಂದು ಸಿಂಹರಾಶಿಯವರಿಗೆ ಒಂದು ಒಳ್ಳೆಯ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಕನ್ಯಾ ರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು, ಲಾಭಾಧಿಪತಿ ಲಗ್ನದಲ್ಲಿದ್ದಾನೆ. ಖಂಡಿತ ಮ್ಯಾಕ್ಸಿಮಮ್ ಆರೋಗ್ಯದಲ್ಲಿ ಸುಸ್ಥಿರವಾಗಿರ್ತಕ್ಕಂಥ ಇರ್ತದೆ, ಲಾಭದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರ್ತದೆ. ಹಾಗೆ ಮನಸ್ಥಿತಿನೂ ಕೂಡ ಸುದೃಢವಾಗಿರ್ತದೆ. ಸ್ವಲ್ಪ ಮಟ್ಟಿಗೆ ಚೂರು ಅಹಂ ಜಾಸ್ತಿ ಇರ್ತದೆ. ಇದೊಂದು ಕನ್ಯಾ ರಾಶಿಯವರಿಗೆ ಇರ್ತಕ್ಕಂಥದ್ದು. ಹಠದ ಸ್ವಭಾವ ಬರ್ತಕ್ಕಂಥದ್ದು ಕೂಡ ನಾವು ಈ ದಿನ ನೋಡ್ತೇವೆ. ಕನ್ಯಾ ರಾಶಿಯವರಿಗೆ ಈ ದಿನ ಆರೋಗ್ಯದ ವಿಚಾರದಲ್ಲಿ ತಾವು ತಾಳ್ತಕ್ಕಂಥ ಯಾವುದೇ ಆದಂಥ ಕೆಲಸಗಳಲ್ಲಿ ಕೂಡ ಶ್ರದ್ಧೆಯಿಂದ ಗೆಲ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಯಾವುದೇ ಒಂದು ಕೆಟಗರಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ, ಹಾಗೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ. ಅದರ್ವೈಸ್ ಇನ್ನು ಬೇರೆ ವಿಚಾರದಲ್ಲಿ ಕೂಡ ಕನ್ಯಾ ರಾಶಿಯವರಿಗೆ ಒಂದು ಶುಭತ್ವ ಇದೆ, ಹಾಗೆ ಒಳ್ಳೆಯದಾಗಿ ಕೂಡ. ಹಾಗೆ ತುಲಾರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು, ಕೆಲಸದಲ್ಲಿ ಅಷ್ಟು ಉತ್ತಮತೆ ಇರಲ್ಲ, ಯಾವಾಗಲೂ ಜಡತ್ವ ಇರತಕ್ಕಂಥ ದಿನವಾಗ್ತದೆ. ನಷ್ಟವನ್ನು ಕಾಣ್ತಕ್ಕಂಥದ್ದು, ಯಾರೊಟ್ಟಿಗೂ ಬೆರೆಯೋದಿಲ್ಲ. ಇದನ್ನು ಯಾಕಪ್ಪ ಯಾರೊಟ್ಟಿಗೆ ಇವತ್ತು ಬೆರೆಯಲ್ಲ ಅಂತಕ್ಕಂಥ ಮನೋಭಾವ ಇದನ್ನು ಕೆಲವೊಂದು ಸ್ನೇಹಿತರು ಮತ್ತೊಂದು ಮಾತಾಡ್ತಕ್ಕಂಥ ಸಾಧ್ಯತೆಯೂ ಬರುತ್ತೆ. ಅಷ್ಟು ಉತ್ತಮತೆ ಇರೋದಿಲ್ಲ. ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಹಾಲಿನ ಪದಾರ್ಥಗಳನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟ ತಪ್ಪತಕ್ಕಂಥದ್ದು ಇರ್ತದೆ. ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿ ಇದ್ದಕ್ಕಿದ್ದಾಗೆ ಧನಾಗಮದ ಒಂದು ದಿನವಾಗಿ ಬರತಕ್ಕಂಥ ಇರುತ್ತದೆ. ಜೊತೆಗೆ ಹಿರಿಯರೊಟ್ಟಿಗಿನ ಬಾಂಧವ್ಯತೆ, ತಂದೆಯೊಟ್ಟಿಗಿನ ತಾಯಿಯೊಟ್ಟಿಗಿನ ಪ್ರೀತಿ ವಿಚಾರಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕೂಡ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಯಾವುದೇ ಒಂದು ಕ್ಷೇತ್ರ ಫಲವನ್ನು ಅಧ್ಯಯನವನ್ನು ನೋಡಿದ್ರೂ ವೃಶ್ಚಿಕ ರಾಶಿಯವರಿಗೆ ಶುಭತ್ವ, ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥದ್ದು ಸಹಿತವಾಗಿ ಲಭ್ಯ, ಒಳ್ಳೆಯದಿದೆ. ಧನುರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು, ನಾನು ಮಾಡಿರ್ತಕ್ಕಂಥ ಕಷ್ಟಪಟ್ಟು ಕೆಲಸ ಮಾಡಿದೆ, ಅದರ ಪ್ರತಿಫಲವನ್ನು ಇವತ್ತು ನಾನು ನೋಡ್ತಾ ಇದ್ದೀನಿ ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಯಾವಾಗಲೂ ಕೂಡ ತನ್ನ ಹೆಸರು, ಕೀರ್ತಿ, ಪ್ರತಿಷ್ಠೆ, ಬಿಸ್ನೆಸ್ ಮೇಲೆ ಲಭ್ಯತೆ, ಆ ಒಂದು ಎಲ್ಲ ಶುಭ ಕಾರ್ಯಗಳು, ಶುಭ ಒಂದು ದಿನಗಳಲ್ಲಿ, ಈ ದಿನಗಳಲ್ಲಿ ನಡೀತಕ್ಕಂಥದ್ದು ಕೂಡ ಧನುರಾಶಿಯವರಿಗೆ ಲಭ್ಯತೆ ಇದೆ. ವಿದ್ಯಾರ್ಥಿಗಳು ಕೂಡ ಶುಭತ್ವ, ವ್ಯಾಪಾರಸ್ಥರಿಗೂ ಚೆನ್ನಾಗಿದೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ರಾಜಕೀಯವಾಗಿರ್ತಕ್ಕಂಥ ಸೌಲಭ್ಯಗಳು ಕೂಡ ನಿಮಗೆ ಲಭ್ಯವಾಗುತ್ತೆ. ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತೊಂದು ಅಟೆಂಡ್ ಮಾಡ್ತೀರಿ ಅಂದರೆ ವೆರಿ ಗುಡ್ ಡೇ ಕೂಡ ಖಂಡಿತವಾಗಿ ಮಾಡಿ, ಒಳ್ಳೆಯದಾಗ್ತದೆ. ಮಕರ ರಾಶಿ, ಸ್ವಲ್ಪ ಪ್ರಯಾಣಗಳು, ಬಿಸ್ನೆಸ್ ಆಧಾರಿತವಾಗಿರ್ತಕ್ಕಂಥ ಪ್ರಯಾಣಗಳು ಬರ್ಬೋದು. ಸಂಗಾತಿಯೊಟ್ಟಿಗೆ ದೂರ ಪ್ರಯಾಣಗಳು ಸಾಧ್ಯತೆ ಬರ್ತದೆ. ಒಟ್ಟಾರೆಯಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳು, ಹಾಗೆ ದೇವರ ಕೆಲಸಗಳಲ್ಲಿ ಸ್ವಲ್ಪ ತಲ್ಲೀನತೆ, ಪ್ರಚಾರವಾಗ್ತಕ್ಕಂಥದ್ದು ಸಹಿತವಾಗಿ ಮಕರ ರಾಶಿಯವರಿಗೆ ನೋಡ್ಬೋದು. ಸ್ವಲ್ಪ ಪ್ರಯಾಣಗಳು ಅಥವಾ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಲಭ್ಯತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಶುಭತ್ವ ಇರತಕ್ಕಂಥದ್ದು ಕೂಡ ಇದೆ. ಸಣ್ಣ ಪುಟ್ಟ ಲೇಜಿನೆಸ್ ಕಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ನೋಡೋದು ಬಿಟ್ಟರೆ ಇನ್ನೆಲ್ಲ ಮಿಕ್ಕ ವಿಚಾರಗಳು ಸ್ವಲ್ಪ ಶುಭಪ್ರದವಾಗಿ ನಡೀತಕ್ಕಂಥದ್ದು ಸತ್ಯ. ಕುಂಭರಾಶಿಯವ್ರಿಗೆ ವಿಪರೀತ ರಾಜಯೋಗ ಅಂತ ಕೂಡ ಕರಿತೀವಿ. ಅಂದರೆ ಕೋಪದಿಂದ ಕೆಲವೊಂದು ಅನರ್ಥಗಳಾಗ್ಬೋದು, ಕೆಲವೊಂದು ಶುಭತ್ವ ಕೂಡ ಆಗ್ತದೆ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆ ಬರುತ್ತೆ. ಅನ್ನೆಸೆಸರಿಯಾಗಿ ಬಾಸ್ ಕಿರಿಕಿರಿ ಇರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಗುರುರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ. ಈ ದಿನ ಸಾಧ್ಯವಾದಷ್ಟು ಹಳದಿ ವಸ್ತ್ರವನ್ನು ಧಾರಣೆಯನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ಶಿವನಿಗೆ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಮಟ್ಟಿಗೆ ಬಡವರಿಗೆ ಅಥವಾ ಅನಾಥಾಶ್ರಮಗಳಿಗೆ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಶುಭವಾಗ್ತದೆ. ಕೊನೆಯದಾಗಿ ಮೀನರಾಶಿ ನೋಡಿ, ಮೀನರಾಶಿಯವ್ರಿಗೆ ಹೆಚ್ಚಿನದಾಗಿ ತಮ್ಮ ಸಂಗಾತಿಯ ಮೇಲೆ ಪ್ರೀತಿಯ ವಿಚಾರಗಳಲ್ಲಿ ಗೆಲ್ತೀರ. ಹಾಗೆ ಟ್ರೇಡಿಂಗ್ ವಿಚಾರದಲ್ಲೂ ಸಹಿತವಾಗಿ ಈ ದಿನ ಶುಭತ್ವ ಇರ್ತಕ್ಕಂಥ ದಿನವಾಗ್ತದೆ. ಹಾಗೆ ಆ ಪ್ರೀತಿಸಿದವರನ್ನು ಒಂದು ಒರೆಸ್ತಕ್ಕಂಥ ಕಾಲದ ಜೊತೆಗೆ ಮೀಟ್ ಮಾಡ್ತಕ್ಕಂಥ ಕಾಲ ಸಹಿತವಾಗಿ ಆಗ್ತದೆ. ಒಟ್ಟಾರೆಯಾಗಿ ಒಂದು ಕ್ರಿಯೇಟಿವ್ ಫೀಲ್ಡಲ್ಲಿ ಶುಭವನ್ನು ಕಾಣ್ತಕ್ಕಂಥದ್ದು ಈ ದಿನ ಧನುರಾಶಿಯವರಿಗೆ ಲಭ್ಯತೆ ಇದೆ. ಒಂದು ರೀತಿಯಾಗಿ ತಾಯಿ ಆರೋಗ್ಯದಲ್ಲಿ ಶುಭತ್ವ ಇರತಕ್ಕಂಥ ಸನ್ನಿವೇಶಗಳು ಕೂಡ ಲಭ್ಯವಾಗ್ತದೆ, ಚೆನ್ನಾಗಿದೆ. ಈ ಮೀನರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗ್ತಕ್ಕಂಥದ್ದು ಯಾವುದೋ ಕ್ಷೇತ್ರ ಫಲದಲ್ಲೂ ಕೂಡ ನಿಮಗೆ ಒಳ್ಳೆದಿದೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಜಾತಕದಲ್ಲಿ ಗುರು ವಕ್ರನಾಗಿದ್ದಾಗ, ಗುರು ದುಸ್ಥಾನದಲ್ಲಿದ್ದಾಗ, ಅಥವಾ ಗುರು ನೀಚನಾಗಿದ್ದಾಗ, ಗುರುವಿನ ಅನುಗ್ರಹ ನಮ್ಮ ಮೇಲೆ ಇಲ್ಲ, ಏನು ಮಾಡೋದು ಗುರುಗಳೇ?
ಹಲವಾರು ವಿಡಿಯೋದಲ್ಲಿ ಹೇಳಿದ್ದೇನೆ. ಕೇವಲ ಮೊಟ್ಟೆ ಕಾಯಿ ಅಂದರೆ ಸುಲಿಬಾರ್ದು ತೆಂಗಿನಕಾಯನ್ನು. ಮನೆ ದೇವರು, ಅನಾಥಾಶ್ರಮ, ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಕನಿಷ್ಠ ಪಕ್ಷ 2 ತಿಂಗಳಿಗೊಮ್ಮೆ 11, 21 ಅಥವಾ 108 ಈ ಥರದ ತೆಂಗಿನಕಾಯಿಗಳನ್ನು ಶಕ್ತಿ ಅನುಸಾರವಾಗಿ ಕೊಡ್ತಾ ಬನ್ನಿ. ಗುರುವಾರಗಳಂದು ಕೊಡಿ. ಖಂಡಿತವಾಗಿ ನಿಜವಾಗ್ಲೂ ನಿಮ್ಮ ಜಾತಕದಲ್ಲಿ ಗುರು ಆಕ್ಟಿವೇಟ್ ಆಗುತ್ತೆ. ಪ್ರತಿ ದಿವಸ ಅರಿಶಿಣದ ಕೊಂಬನ್ನು ತೆಗೆದು ಹಣೆಲಿಟ್ಕೊಳ್ಳಿ. ಗುರು ಚೆನ್ನಾಗಿಲ್ಲ ಅಂದರೆ ಗುರುವಿನ ಅನುಗ್ರಹ ಸಿಗುತ್ತೆ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಮಂತ್ರ ಜಪವನ್ನು ಮಾಡಿ ಪ್ರತಿ ದಿವಸ 11 ಬಾರಿ. ಖಂಡಿತವಾಗಿ ಗುರುವಿನ ಅನುಗ್ರಹ, ಹಣಕಾಸು, ಜ್ಞಾನ, ಅಂದರೆ ಅಭಿವೃದ್ಧಿ, ಆರೋಗ್ಯ ಇವೆಲ್ಲ ಕೂಡ ನಿಮಗೆ ಲಭ್ಯವಾಗುತ್ತೆ. ಗುರುವಿನ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.